ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನನ್ನ ಬರ್ಡೇ ಇದೆ. ಸೊ ಹಂಗಾಗಿ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದೆ. ಸೊ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸಿ ಈಗ ಶುರು ಮಾಡಿದ್ದೀನಿ. ಸೊ ಲಾಸ್ಯ ಮಾನ್ವಿಕ್ ಅಲ್ಲಿ ವೆಯ್ಟ್ ಮಾಡ್ತಾ ಅವರೇ, ನಮ್ಮತ್ತೆ ಯಾವಾಗ ತೋರಿಸ್ತಾಳೆ ವೀಡಿಯೋದಲ್ಲಿ ನಮ್ಮನ್ನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಒಂದು ನಿಮಿಷ. ಈಗ ನಾನು ಸ್ವಲ್ಪ ಅಡುಗೆ ಕೆಲಸ ಮಾಡಬೇಕು. ಮೊದಲನೇದಾಗಿ ಎಲ್ರಿಗೂ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಸೊ ಏನು ಪ್ಲ್ಯಾನಿಂಗ್ ಆ ಥರ ಏನಿಲ್ಲ, ಎಲ್ಲಾದರೂ ಹೋಗೋದು ಆ ಥರ ಏನಿಲ್ಲ. ವರ್ಷವೂ ಅಷ್ಟೇ. ಸೊ ಎಲ್ಲಾದರೂ ಚಿಕ್ಕದಾಗಿ ಈ ಥರ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು, ಮನೆಯಲ್ಲಿ ಸಿಂಪಲಾಗಿ ಕೇಕ್ ಕಟ್ ಮಾಡೋದು, ಏನಾದರೂ ಒಂದು ಅಡುಗೆ ಮಾಡ್ಕೊಂಡು ತಿನ್ನೋದು, ಇಷ್ಟೇ ನಮ್ಮ ಬರ್ಡೇ ಮಾಡ್ಕೊಳ್ಳೋದು ಸೆಲೆಬ್ರೇಷನು. ಯಾರದೇ ಆಗಿರ್ಬೋದು, ಮಕ್ಕಳದು, ನಂದು, ನಮ್ಮ ಮನೆಯವ್ರದ್ದು, ಎಲ್ಲರದು ಅಷ್ಟೇ. ಸೊ ಹಂಗಾಗಿ ನಾನು ಅದೇ ಥರ ಸಿಂಪಲಾಗಿ ಇವತ್ತು ಮಾಡ್ಕೊತಾ ಇದ್ದೀನಿ. ನಿಮಗೆ ಆ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಸೊ ಹಂಗಾಗಿ ಈಗ ವ್ಲಾಗ್ನ ಶುರು ಮಾಡಿದೆ. ಈಗ ಏನಿಲ್ಲ, ಸಿಂಪಲಾಗಿ ಸ್ವಲ್ಪ ಪಾಯಸ, ನಾನ್ ವೆಜ್ ಏನಾದರೂ ಮಾಡಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಶಾವಿಗೆ ಪಾಯಸ ಮಾಡಿಬಿಟ್ಟು ಮಧ್ಯಾಹ್ನದ ಮೇಲೆ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ದೇವಸ್ಥಾನ, ನಮ್ಮೂರು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸಂಡೇ ಆಗಿರೋದ್ರಿಂದ ಯಾವುದೇ ದೇವರ ವಾರಗಳು ಅಲ್ಲ ಇವತ್ತು. ಸುಮ್ಮನೆ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಬರೋದು. ಸೊ ನೋಡಿ, ಈ ಥರ ಸಿಂಪಲ್ ಟಾಪ್ ಹಾಕಿದ್ದೀನಿ. ಬರ್ಡೇಗೆ ಅಂತ ತೊಗೊಂಡಿದ್ದೀನಿ. ಇದು ಟ್ರೆಂಡ್ಸಲ್ಲಿ ತೊಗೊಂಡಿರೋದು, ಮಧುಗಿರಿಯಲ್ಲಿ ತೊಗೊಂಡಿದ್ನಲ್ಲ ಆ ಟಾಪ್ ಇದು. ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣ್ತಾಯಿದೆ. ಬ್ಲ್ಯಾಕು ಮತ್ತು ಗೋಲ್ಡ್ ಇದೆಲ್ಲನೂ. ಸೊ ತೋರಿಸ್ತೀನಿ ನಿಮಗೆ ಆಮೇಲೆ ಫುಲ್ ಡ್ರೆಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇದೆ. ಯಾವ ಥರ ಕಾಣಿಸ್ತಾ ಇದೆ ಟಾಪು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬನ್ನಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹೊಸಬ್ರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಧುಗಿರಿಯಲ್ಲಿ ಒಂದು ಟ್ರೆಂಡ್ಸ್ ಶಾಪಿಂಗ್ ಮಾಡಿದ್ನಲ್ಲ, ಸೊ ಅದು ನಾನು ಅವತ್ತು ಶೇರ್ ಮಾಡ್ಕೊಳಕ್ಕಾಗಿಲ್ಲ ಟಾಪ್ಸು. ಅದರಲ್ಲಿ ಇದು ಒಂದು, ನಾನು 3 ಟಾಪ್ಸ್ ತೊಗೊಂಡಿದ್ದೆ. ಅದರಲ್ಲಿ ಇದೊಂದು ಬ್ಲ್ಯಾಕ್ ಒಂದು, ಮತ್ತು ಇನ್ನೊಂದು ಬ್ಲೂ ಟೈಪ್ ಬರುತ್ತೆ, ಸೊ ಅದೊಂದು, ಮತ್ತು ಒಂದು ವೈಟ್ ಒಂದು ಕಲರ್ ಇರೋದು. ಸೊ ಅದರಲ್ಲಿ ನಾನು ಇದು ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ. ಅಂದರೆ ಬೆಳಿಗ್ಗೆನೇ ಸ್ನಾನ ಮಾಡಿಬಿಟ್ಟು ಈ ಥರ ಈ ಟಾಪ್ ಹಾಕ್ಕೊಂಡೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದೆ. ನಾನು ಎಮ್ ತೊಗೊಂಡಿದ್ದೀನಿ ಇದರಲ್ಲಿ, ಮೀಡಿಯಮ್ಮು. ಎಸ್ ತಗೊಂಡ್ರೆ ಸ್ವಲ್ಪ ಟೈಟ್ ಅನಿಸುತ್ತೆ, ಹಾಗಾಗಿ ಎಮ್ ತಗೊಂಡು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ದೀನಿ. ಸೊ ಬ್ರ್ಯಾಂಡೆಡ್ ಎಲ್ಲ ಎಮ್ಮು ಸ್ವಲ್ಪ ಲೂಸೇ ಆಗುತ್ತೆ. ಸೊ ಇನ್ನು ಲೋಕಲ್ ಯಾವುದಾದ್ರೂ ತೊಗೊಂಡ್ರೆ ಎಲ್ಲಲ್ಲಿ ತೊಗೋಬೇಕಾಗುತ್ತೆ. ಸೊ ಹಂಗಾಗಿ ಇದನ್ನು ಆಲ್ಟ್ರೇಷನ್ ಮಾಡಿಸ್ಕೊಂಡು ಬಂದು ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿರಿ. ಆ ಥರ ಗೋಲ್ಡ್ ಜರಿ ಬಂದಿದೆ ಮೇಲೆ ಫ್ರಂಟಲ್ಲಿ, ಚೆಸ್ಟ್ ಹತ್ರ ಆ ಥರ. ಸೊ ತುಂಬ ಲುಕ್ ಕೊಡುತ್ತೆ ಅದು. ಬ್ಲ್ಯಾಕ್ ಟಾಪ್ ಮಾತ್ರ ನಾನು ಹಾಕ್ಕೊಂಡಿದ್ರೆ ಎಲ್ಲರೂ ಕೇಳಿದ್ರು ಎಲ್ಲಿ ತೊಗೊಂಡೆ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಕ್ಯಾಮ್ರಾದಲ್ಲಿ ಸ್ವಲ್ಪ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಕ್ಲಿಯರಾಗಿ. ಈಗ ನೋಡಿರಿ, ಲಾಸ್ಯನೂ ಮತ್ತು ಮಾನ್ವಿಕು ಓಡೋಗ್ತಾವ್ರೆ ಈಗ ಮಾತಾಡ್ತಾ. ಅಂದರೆ ನಾನು ಕ್ಯಾಮ್ರಾ ತೋರಿಸಿದ್ರೆ ಆ ಥರ ಓಡೋಗೋದು, ತೋರಿಸಿಲ್ಲ ಅಂದರೆ ಕ್ಯಾಮ್ರಾನೇ ನೋಡ್ತಿರ್ತಾರೆ ನಿಂತ್ಕೊಂಡು, ಆ ರೀತಿ. ಸೊ ನಾನು ಬರ್ಡೇಗೆ ಅಂತಂದು ಇನ್ನೊಂದು ಡ್ರೆಸ್ ತಗೊಂಡಿದ್ದೀನಿ, ಅಲಿಯಾ ಕಟ್ಟಲ್ಲಿ. ಅಂದರೆ ನೈರಾ ಕಟ್ಟು, ಅಲಿಯಾ ಕಟ್ಟು ಅಂತ ಈಗ ಹೊಸದಾಗಿ ನಡೀತಾ ಇದ್ದಾವಲ್ಲ ಟ್ರೆಂಡಲ್ಲಿ ಡ್ರೆಸ್ಸಸ್ಸು, ಅದು ತೊಗೊಂಡಿದ್ದೀನಿ ಸೆಟ್ಟು. ನನ್ನ ತಮ್ಮನ ತುಮಕೂರಿಂದ ಕಳಿಸಿದ್ದಾರೆ. ಸೊ ಬಸ್ಸಿಗೆ ಇಡ್ತಾನೆ ಅವನು. ಏನಾದರೂ ನನಗೆ ಬೇಕು ಅಂತ ನಾನು ಹೇಳಿದ್ರೆ ಅವನು ಇದು ಅಂಗಡಿಗೆ ಹೋಗ್ಬಿಟ್ಟು ಶಾಪ್ಗೆ, ಸೊ ನನಗೆ ವೀಡಿಯೋ ಕಾಲಲ್ಲೇ ತೋರಿಸ್ಬಿಟ್ಟು ತೊಗೊತಾನೆ. ಸೈಜೆಲ್ಲ ಹೇಳಿದ್ರೆ ಸಾಕು, ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡು ಕಳಿಸ್ತಾನೆ ನನಗೆ. ಸೊ ತುಂಬ ಚೆನ್ನಾಗಿದೆ ಡ್ರೆಸ್ಸು, ಅದನ್ನು ಶೇರ್ ಮಾಡ್ಕೊತೀನಿ. ಸಂಜೆ ಕೇಕ್ ಕಟ್ ಮಾಡಬೇಕಾದ್ರೆ ಹಾಕ್ಕೊತೀನಿ ಆ ಡ್ರೆಸ್ನ. ಸೊ ಅದು ಶೇರ್ ಮಾಡ್ಕೊತೀನಿ. ಈಗ ನಾನು ಅದು ಹಾಲೆಲ್ಲ ಬೆಳಿಗ್ಗೆನೇ ಹಾಕ್ಸ್ಕೊಬಂದಿದ್ದೆ, ಸ್ವಲ್ಪ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು. ಫಸ್ಟು ಬೆಳಗ್ಗೆನೇ ಏನಾದರೂ ಸ್ವೀಟ್ ಮಾಡೋಣ ಅಂತ, ಸಂಡೇ ಆಗಿರೋದ್ರಿಂದ ಸಂಜೆಯಿಂದ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು, ಹಾಗೆ ಪಾತ್ರೆಗಳು ತುಂಬ ಇದ್ವು, ರಾತ್ರಿದೆಲ್ಲ ಹಂಗೆ ಇಟ್ಬಿಟ್ಟಿದ್ದೆ. ಸೊ ಹಂಗಾಗಿ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು, ಹೊರಗಡೆದೆಲ್ಲ ತೊಳೆದು ಬಾಗಿಲಿಗೆಲ್ಲ ಬಟ್ಟಿಟ್ಟು, ಸೊ ಹೊರಗಡೆ ಕೆಲಸ ಎಲ್ಲ ಮುಗಿಸ್ದೆ. ಈಗ ಅಡುಗೆ ಮನೆ ಕೆಲಸ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಸೊ ಈ ಸ್ಟವ್ ಅಂತೂ ಡೈಲಿ ತೊಳೆದ್ರೂ ಗಲೀಜು ಆಗ್ತಾನೆ ಇರುತ್ತೆ. ಸ್ವಲ್ಪ ಹೈಟಲ್ಲಿ ಐತೆ ನಮಗೆ ಸ್ಟವ್ವು ನನಗೆ. ಸೊ ಹಂಗಾಗಿ ಬೇಗ ಏನಾದರೂ ಆಗಲಿ ಹಂಗೆ ಬಿಟ್ಬಿಡ್ತೀನಿ, ಬೇಗ ನೋಡ್ಕೊಳ್ಳಲ್ಲ ನಾನು. ಹಂಗಾಗಿ ಈಗ ಹಾಲು ಹಾಕ್ಸ್ಕೊಬಂದಿದ್ವಲ್ಲ, ಅದನ್ನು ಒಂದು ಕಡೆ ಕಾಯ್ಸೋಕೆ ಇಡ್ತಾ ಇದ್ದೀನಿ. ಮತ್ತು ಒಂದು ಕಡೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಇದು ನೋಡಿ, ತುಪ್ಪ, ನಂದಿನಿ ತುಪ್ಪ ನಾನು 1 kg ತೊಗೊಂಡಿದ್ದೆ. ಅದರಲ್ಲಿ ಎಲ್ಲ 3/4 ಭಾಗದಷ್ಟು ಮುಗಿದಿದೆ. ಸೊ ನಾನು ಹೆಚ್ಚಿನದಾಗಿ ನಾನು ಮತ್ತು ನನ್ನ ಚಿಕ್ಕ ಮಗ ಅರವಿಂದು ಇಬ್ಬರು ಯೂಸ್ ಮಾಡ್ತೀವಿ ತುಪ್ಪನ. ತುಂಬ ಚೆನ್ನಾಗಿ ಇಷ್ಟಪಡ್ತೀವಿ. ಮತ್ತು ನಮ್ಮ ಮನೆಯವರು ಮತ್ತು ನನ್ನ ದೊಡ್ಡ ಮಗ ನಿತಿನು, ಅವರಿಬ್ಬರು ತಿನ್ನಲ್ಲ ತುಪ್ಪದಲ್ಲಿ ಏನಾದರೂ ಆದರೆ. ಸೊ ಈ ಪಾಯಸ ಈ ಥರ ಹಾಕಿದ್ರೆ ತಿಂತಾರೆ. ಸಪ್ರೇಟಾಗಿ ತುಪ್ಪ ಹಾಕ್ಕೊಂಡು ತಿನ್ನೋದಂದರೆ ಅವ್ರು ಇಷ್ಟಪಡಲ್ಲ. ಸೊ ನಾನು ಪಾಯಸಕ್ಕೆ ಈಗ ತುಪ್ಪದಲ್ಲಿ ಹುರ್ಕೊಳ್ಳೋಣ, ದ್ರಾಕ್ಷಿ ಗೋಡಂಬಿ ಅಂತಂದು ಹೇಳ್ಬಿಟ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ 2 ಸ್ಪೂನಷ್ಟು. ಸೊ ಈ ಥರ ನಾನು ಮಾಡ್ತಾಯಿರೋ ಪಾಯಸ ಸಿಂಪಲಾಗಿ ಮಾಡ್ಬೋದು, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ತಿನ್ನೋಕೆ ಮಾತ್ರ ತುಂಬ ಇಷ್ಟಪಡ್ತಾರೆ ಮಕ್ಕಳು, ನಮ್ಮ ಮನೆಯವರು. ಸೊ ನಾನು ಏನೇ ಆಗಿರ್ಬೋದು, ಸ್ವೀಟ್ ಅಂತ ಬಂದರೆ ಈ ಪಾಯಸ ಮಾಡ್ತೀನಿ ಅಷ್ಟೇ, ಬೇಗ ಆಗುವಂಥದ್ದು ಮತ್ತು ಅಷ್ಟೇ ಟೇಸ್ಟಾಗಿರುತ್ತೆ.
ಸೊ ನಾವು ಒಬ್ಬಟ್ಟು ಊಟ ಮಾಡಿದಷ್ಟೇ ತೃಪ್ತಿ ಕೊಡುತ್ತೆ ಈ ಪಾಯಸ ತಿಂದರೆ, ನನಗಷ್ಟು ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ ಯಾವುದೇ ಒಂದು ಫಂಕ್ಷನ್ಗಾಗಿರ್ಬೋದು. ಸ್ವೀಟ್ ಅಂತ ಬಂದರೆ ನಾನು ಇದನ್ನೇ ಮಾಡೋದು. ಸೊ ಒಬ್ಬಟ್ಟು ಈ ಥರ ಸ್ವಲ್ಪ ರಿಸ್ಕ್ ಆಗುತ್ತೆ ಮಾಡೋದಕ್ಕೆ, ಒಬ್ಬಳೇ ಅಲ್ವಾ ಇರೋದು. ಸೊ ಹಂಗಾಗಿ ಅದನ್ನು ಸ್ವಲ್ಪ ಲೇಟಾಗೆ ಯಾವುದಾದ್ರೂ ಹಬ್ಬ ಆ ಟೈಮಲ್ಲಿ ಮಾಡ್ತೀನಿ. ಇನ್ನು ಮಿಕ್ಕಿದ ಟೈಮಸಲ್ಲೆಲ್ಲ ನಾವು ಸ್ವೀಟ್ ಏನಾದ್ರು ತಿನ್ನಬೇಕಂದ್ರೆ ಈ ಪಾಯಸ ಮಾಡ್ಕೊಬಿಡ್ತೀನಿ. ನೋಡಿ ದ್ರಾಕ್ಷಿ ಗೋಡಂಬಿ ಒಂದು ಇಡಿಯಷ್ಟು ಎಲ್ಲ ನೀಟಾಗಿ ಆ ಥರ ತುಪ್ಪದಲ್ಲಿ ಹುರ್ಕೊಂಡು ಒಂದು ಕಡೆ ಪ್ಲೇಟ್ಗೆ ಎತ್ತಿಟ್ಕೊಂಡೆ. ಸೊ ಇದೇ ತುಪ್ಪದಲ್ಲೇ ಈಗ ಶಾವಿಗೆ ಹಾಕ್ಕೊಂಡು ಹುರ್ಕೊಂತೀನಿ. ಸೊ ಈ ಥರ ತುಪ್ಪದಲ್ಲಿ ಹುರಿದ್ರೆ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ, ತಿಂತಾ ಇದ್ದರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನೋ ಅಷ್ಟು ಟೇಸ್ಟು ಬಾಯಿಗೆ ಸಿಗ್ತಾ ಇರುತ್ತೆ. ಹಂಗಾಗಿ ನಾನು ತುಪ್ಪನ ಯೂಸ್ ಮಾಡ್ತೀನಿ. ತುಪ್ಪ ಯೂಸ್ ಮಾಡಿ ಒಂದು ಸರಿ ಮಾಡಿ ನೀವು. ಸೊ ಮಾಡಿರ್ತೀರ ತುಂಬ ಜನ, ಯಾರಾದರೂ ಮಾಡದೇ ಇರೋರು ಇದ್ದರೆ ಈ ಥರ ಮಾಡಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹಾಗೆ ನಾನು ಮಾಡೋ ಪಾಯಸ ತುಂಬ ಹೊತ್ತು ಇಟ್ಟರೂ ಗಟ್ಟಿಯಾಗಲ್ಲ, ಆ ರೀತಿ ನಾನು ಮಾಡ್ತೀನಿ ಶಾವಿಗೆ ಪಾಯಸನ. ಸೊ ಸ್ವಲ್ಪ ಜನ ಮಾಡ್ತಾರೆ, ಇದು ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ ಶಾವಿಗೆ ಪಾಯಸ, ಅದು ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಸೊ ಮೀಡಿಯಮ್ಮಾಗೆ ನಾವು ಮಾಡಿದಾಗ ಯಾವ ರೀತಿ ಇರುತ್ತೋ ಮತ್ತು ನೆಕ್ಸ್ಟ್ ಮಾರ್ನಿಂಗ್ವರೆಗೂ ಅದೇ ರೀತಿ ಇರಬೇಕಂದ್ರೆ ನಾನು ಮಾಡೋ ಪ್ರೊಸೆಸ್ಸಲ್ಲಿ ಮಾಡಿದ್ರೆ ಅದೇ ಥರನೇ ಇರುತ್ತೆ. ಸೊ ಈಗ ತುಪ್ಪದಲ್ಲಿ ಎಲ್ಲ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಟಿದ್ನಲ್ಲ, ಇದಕ್ಕೆ ಸ್ವಲ್ಪ ಆ ಕಡೆ ಹಾಲು ಕಾಯಲಿ ಅಂತಂದು ಹೇಳ್ಬಿಟ್ಟು ಕಾಯಕ್ಕಿಟ್ಟಿದ್ದೆ. ಇದನ್ನು ಈಗ ಶಾವಿಗೆ ಎಲ್ಲ ಹುರ್ಕೊಂಡ್ಬಿಟ್ಟು ಒಂದು 4-5 ಏಲಕ್ಕಿ, ಹಾಗೆ ಬಾದಾಮ್ ಪೌಡ್ರು ಮತ್ತು ಸಕ್ಕರೆ, ಇಷ್ಟೇ. ಹಾಲು, ಬಾದಾಮ್ ಪೌಡ್ರು, ಶಾವಿಗೆ, ಏಲಕ್ಕಿ, ದ್ರಾಕ್ಷಿ ಗೋಡಂಬಿ, ತುಪ್ಪ, ಇಷ್ಟರಲ್ಲೇ ಸಕ್ಕರೆ, ಹಾಗೆ ಇಷ್ಟರಲ್ಲೇ ಎಷ್ಟು ಚೆನ್ನಾಗಿರೋ ಸ್ವೀಟ್ ಮಾಡ್ಬೋದು. ನನಗಂತೂ ಭಾಳ ಇಷ್ಟ ಈ ಥರ ಹಾಲು ಮತ್ತು ತುಪ್ಪ, ದ್ರಾಕ್ಷಿ ಗೋಡಂಬಿ ಮತ್ತು ಶಾವಿಗೆ ಪಾಯಸ ಅಂದರೆ ಸಖತ್ ಇಷ್ಟ ಆಗುತ್ತೆ. ಇದೆಲ್ಲ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಗಟ್ಟಿ ಆಗದೆ ಇರಬೇಕಂದ್ರೆ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಶಾವಿಗೆ ಎಲ್ಲ ಹುರ್ಕೊಂಡಿದ್ನಲ್ಲ, ಸ್ವಲ್ಪ ನೀರು ಕಾಯಿಸ್ಬಿಟ್ಟು ಆ ನೀರಲ್ಲಿ ಶಾವಿಗೆನ ಹಾಕಬೇಕು. ಹಾಕ್ಬಿಟ್ಟು ಇದನ್ನು ಒಂದು 3/4 ಭಾಗದಷ್ಟು ಬೇಯಿಸ್ಕೋಬೇಕು ಅಷ್ಟೇ. ಬೇಗ ಬೆಂದೋಗುತ್ತೆ, ಜಾಸ್ತಿ ಬೇಯಿಸ್ಕೋಬಾರ್ದು, ಯಾಕಂದರೆ ಹಾಲಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕಲ್ಲ, ಆವಾಗ ಸರಿ ಹೋಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ಹಿಂಗೆ ಹಿಡಿದು ನೋಡಿದ್ರೆ ಒಂಚೂರು ಕಟ್ಟಾಗಬೇಕು, ಆ ಥರ ಇರಬೇಕಷ್ಟೇ. ಇದನ್ನು ಈಗ ನೀಟಾಗಿ ಬಸ್ಕೊಬಿಡ್ಬೇಕು ಈ ನೀರನ್ನ, ಅಂದರೆ ನೀರು ಮತ್ತು ಶಾವಿಗೆ ಡಿವೈಡ್ ಮಾಡ್ಕೋಬೇಕು ಎರಡೂ. ಅದು ಡಿವೈಡ್ ಮಾಡಿದ್ಮೇಲೆ, ಸೊ ಇದು ನಾನು ಡಿವೈಡ್ ಮಾಡಿ ಮತ್ತು ಬಸ್ಕೊಂಡು ತೋರಿಸ್ತಾ ಇರೋದು ನಿಮಗೆ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ಹಾಲು ಇದೆಲ್ಲ ಸೇರಿಸ್ಕೋಬೇಕು. ನಾನು ಹೇಳಿದ ಪ್ರಕಾರ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಪಾಯಸ. ನಾನು ಯಾವುದಾದ್ರೂ ಫಂಕ್ಷನ್ಸಲ್ಲಿ ಆಗಿರ್ಬೋದು ಈ ಥರ ಮಾಡ್ತಾಯಿರ್ತೀನಿ, ಯಾಕಂದರೆ ಭಾಳ ಹೊತ್ತು ಇಟ್ಟರು ಗಟ್ಟಿಯಾಗಬಾರ್ದು ಮೇಯ್ನು ಪಾಯಸ. ಈಗ ನೋಡಿ ಹಾಲು ಕಾಯಿಸಿ ತಣ್ಣಗಾಕಿಟ್ಟಿದ್ದೆ, ಅದು ಕೆನೆ ಎಲ್ಲ ಹಾಕ್ಬಾರ್ದು, ಕೆನೆ ಬರ್ತಾಯಿತ್ತು. ಸೊ ಹಂಗಾಗಿ ಅದನ್ನು ಸ್ವಲ್ಪ ಹೊತ್ತು ಸೈಡ್ಗೆ ಎತ್ತಿಟ್ಟು ಆ ಕೆನೆ ಎಲ್ಲ ಒಂದು ಸ್ಪೂನಲ್ಲಿ ತೆಗೆದುಬಿಟ್ಟು ಆಮೇಲೆ ಹಾಕಿದ್ದು ನೀರು. ಈಗ ಶಾವಿಗೆ ಜೊತೆಗೆ ಹಾಲು ಹಾಕಿದ್ನಲ್ಲ, ಇದಕ್ಕೆ ಈಗ ಸ್ವಲ್ಪ ಬಾದಾಮ್ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಸೊ ನಾನು ಸ್ವಸ್ತಿಕ್ ತೊಗೊಂಡಿದ್ದೀನಿ ಬಾದಾಮ್ ಪೌಡ್ರು, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಯಾವಾಗಲಾದ್ರೂ. ಈ ಥರ ಪಾಯಸ ಮಾಡಿದ್ರೆ ನನಗೇನು ಈ ಬಾದಾಮ್ ಪೌಡ್ರೇನು ಇಷ್ಟ ಆಗಲ್ಲ, ನಮ್ಮ ಮನೇಲಿ ಹಾಕಬೇಕು. ಅದು ವೈಟ್ಗೆ ಇದ್ದರೆ ಅವ್ರು ಇಷ್ಟಪಡಲ್ಲ. ಸ್ವಲ್ಪ ಬಾದಾಮ್ ಪೌಡ್ರು ಸೇರಿಸಿದ್ರೆ ಸ್ವಲ್ಪ ಕಲರ್ ಬರುತ್ತಲ್ಲ, ಸೊ ಹಂಗಾಗಿ ಚೆನ್ನಾಗಿರುತ್ತೆ ಅಂತಂದು ಹೇಳ್ತಾ ಇರ್ತಾರೆ, ಹಂಗಾಗಿ ನಾನು ಹಾಕ್ತೀನಿ. ಸೊ ನನಗಂತೂ ಪ್ಲೈನಾಗಿ ಹಂಗೆ ತಿನ್ನೋಕ್ಕೆ ಇಷ್ಟ. ಸೊ ಈಗ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಕೊನೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ, ಬೇಕಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಂಡೆ, ಅದನ್ನು ಆ್ಯಡ್ ಮಾಡಿಲ್ಲ ಇದರಲ್ಲಿ ಅಷ್ಟೇ. ಸೊ ತುಪ್ಪನೂ ಹಾಕ್ಕೊಂಡೆ ಇದರಲ್ಲಿ, ನಾನು ಎಕ್ಸ್ಟ್ರಾ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪನೂ. ಸೊ ಇಷ್ಟೇ ನೋಡಿ, ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ. ಅದು ಆರಿದ್ಮೇಲೂ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ. ಆರೋದು ಅಂದರೆ ಪಾಯಸ ಆರೋದಲ್ಲ, ತಣ್ಣಗಾದ್ಮೇಲೆ ಈ ಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರುತ್ತೆ, ಅಂದರೆ ನಾರ್ಮಲಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬೇಗ ನಮ್ಮ ಕಡೆ ಭಾಷೆ ಅದೇ ಥರನೇ ಮಾತಾಡೋದು, ಆರೋದು ಅಂತೀವಿ. ಸೊ ಏನಾದರೂ ಒಂದು ಬಿಸಿ ಐಟಮ್ ಇದ್ದರೆ ಅದನ್ನು ತಣ್ಣಗಾಗೋದು ಅನ್ನಲ್ಲ, ಬೇಗ ಆರಿದ್ಮೇಲೆ ತಿನ್ನಿ, ಆರಿದ್ಮೇಲೆ ಊಟ ಮಾಡಿ ಅಂತಾರೆ. ಸೊ ಹಂಗಾಗಿ ಅದನ್ನು ಬಳಸಿದ್ದು. ಈಗ ಅದು ಪಾಯಸ ಎಲ್ಲ ಮುಗಿಸಿದ್ದಾಯಿತು. ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗಿದ್ದರು, ಅವ್ರು ಬರೋಷ್ಟರಲ್ಲಿ ನಾನು ರೆಡಿಯಾಗಿದ್ದೆ. ಈಗ ಲಾಸ್ಯನೂ ಮಾನ್ವಿಕು ನಾವೆಲ್ಲಾದರೂ ಗಾಡಿ ತೆಗೆದ್ರೆ ಓಡಿ ಬಂದುಬಿಡ್ತಾರೆ. ಸೊ ಹಂಗಾಗಿ ಅವ್ರನ್ನೂ ಕರ್ಕೊಂಡು ಇಲ್ಲೇ ನಮ್ಮ ಪಕ್ಕದ, ಅಂದರೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ದೇವಸ್ಥಾನ, ಕೆರೆ ಹತ್ರ ಇರೋದು ತಿಪ್ಪೇಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಹೋಗ್ಬಿಟ್ಟು ಕೈ ಮುಗಿದು ಬರೋಣ. ಯಾಕಂದರೆ ಸಂಜೆ ಇನ್ನೇನೋ ಯಾರೂ ಇರಲ್ಲ ಅಲ್ಲಿ. ಇವತ್ತು ಸಂಡೇ ಆಗಿರೋದ್ರಿಂದ ಅಷ್ಟು ಬೇಗನೆ ಬಾಗಿಲಾಕ್ಬಿಡ್ತಾರೆ. ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದಿಲ್ಲ. ಈಗ ಮನೆಯಿಂದ ನೋಡಿ ಈ ಕಡೆ ಒಂದು ಸ್ವಲ್ಪ ದೂರನೇ ಇರೋದಷ್ಟೇ. ಇಲ್ಲಿ ಬಂದುಬಿಟ್ಟು ಈಗ ಕೈ ಮುಗಿದು ಹೋಗೋಣ ಅಂತಂದು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆ ನಾವೇನು ಮುಂಚೆ ಯಾವಾಗಲೂ ಅಷ್ಟೇ, ಯಾವತ್ತೂ ಈ ಥರ ಗ್ರ್ಯಾಂಡಾಗಿ ಏನು ಫಂಕ್ಷನ್ಸ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮ ಲೈಫಲ್ಲಿ ಆ ಥರ ಗ್ರ್ಯಾಂಡಾಗಿ ನಡೆದಿರೋ ಸಿಚುವೇಶನ್ ಯಾವುದೂ ಇಲ್ಲ. ಸೊ ನಾವು ಇರೋದ್ರಲ್ಲೇ ಈ ಥರ ಖುಷಿಯಿಂದ ಆಚರಣೆ ಮಾಡ್ಕೊತೀವಿ. ಯಾವುದೇ ಆಗಿರ್ಬೋದು, ಇದೇ ಅಂತ ಅಲ್ಲ, ಪ್ರತಿಯೊಂದು ಅಷ್ಟೇ. ಸೊ ನಮ್ಗೆ ಆಡಂಬರವಾಗಿ ಬೇಕು, ಅದು ಬೇಕು, ಇದು ಬೇಕು ಅನ್ನೋದೇನಿಲ್ಲ, ಇರೋದ್ರಲ್ಲೇ ಖುಷಿಯಿಂದ ಇರ್ತೀವಿ. ಸೊ ನಮಗೆ ಜಗಳ ಏನೂ ಇಲ್ಲದೇ ಆರಾಮಾಗೆ ಖುಷಿಯಾಗಿರಬೇಕು, ಅದು ನಮ್ಮ ಪಾಲಿಸಿ. ನಾನು ಅಷ್ಟೇ, ನಮ್ಮ ಮನೆಯವರು ಅಷ್ಟೇ. ಸೊ ಜಗಳ ಅಂದ್ರೇ ಸ್ವಲ್ಪ ಭಯ ಅನಿಸುತ್ತೆ ಮನೆಯಲ್ಲಿ. ಆ ಥರ ಮುಂಚೆಯಿಂದ ಆ ಥರ ಅಭ್ಯಾಸಗಳಿಲ್ಲ, ಹಾಗಾಗಿ
ನಾವಿರೋದ್ರಲ್ಲೇ ಈ ಥರ ಖುಷಿ ಪಟ್ಕೊಂಡು ಆರಾಮಾಗಿ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಸೊ ಈ ಥರ ಹೋಗ್ತಾ ಇರ್ತೀವಿ. ಈಗ ನೋಡಿ ಇಲ್ಲಿ ದೇವಸ್ಥಾನ ಹತ್ರ ಹೇಳಿದ್ನಲ್ಲ, ಆಗಲೇ ಬಾಗಿಲು ಹಾಕಿದ್ದಾರೆ, ಲಾಕ್ ಮಾಡಿದ್ದಾರೆ ನೋಡಿ, ಇಲ್ಲಾಂದರೆ ಒಳಗಡೆ ತೋರಿಸ್ತಾ ಇದ್ದೆ ನಿಮಗೆ, ಅದು ಲಾಕ್ ಮಾಡಿದ್ದಾರೆ. ಹಂಗಾಗಿ ಹೊರಗಡೆನೇ ಕೈ ಮುಗಿದು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಇಲ್ಲಿ. ಸೊ ಇನ್ಸ್ಟಾದಲ್ಲಿ ನಾನು ಸ್ಟೋರಿಗೆ ಮತ್ತು ಪೋಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ಇನ್ಸ್ಟಾದಲ್ಲಿ ತುಂಬ ಜನ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ತುಂಬ ಥ್ಯಾಂಕ್ಸು. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ಗೆ ನಾನು ಯಾವತ್ತಿದ್ರೂ ಚಿರಋಣಿ. ಸೊ ಈಗ ನೋಡಿ ಇಲ್ಲಿ ನವಗ್ರಹ ವಿಗ್ರಹಗಳಿದ್ದಾವೆ ನಮ್ಮ ದೇವಸ್ಥಾನದ ಪಕ್ಕನೇ, ಅಲ್ಲೇ. ಹಂಗಾಗಿ ಅಲ್ಲಿ ಬಂದು ಕೈ ಮುಗಿದು ಇಲ್ಲೇ ಸ್ವಲ್ಪ ಒಂದು 2-3 ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಸೊ ಬರ್ಡೇದಲ್ಲ, ಹಂಗಾಗಿ ಇರಲಿ ನೆನಪಿಗೆ ಅಂತ ಹೇಳ್ಬಿಟ್ಟು. ಇದೇ ಹೊಸ ಡ್ರೆಸ್ಸು ನಾನು ಹೇಳಿದ್ನಲ್ಲ, ನನ್ನ ತಮ್ಮ ಸೆಲೆಕ್ಷನ್ ಮಾಡಿ ಕಳಿಸಿರೋದು. ತುಂಬ ಚೆನ್ನಾಗಿದೆ. ವೀಡಿಯೋದಲ್ಲಿ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ, ರಿಯಲಿ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕತ್ಲೆ ಆಗಿತ್ತು, ಹಂಗಾಗಿ ವೀಡಿಯೋನೂ ಅಷ್ಟು ಕ್ಲಾರಿಟಿಯಾಗಿ ಬರ್ತಾಯಿಲ್ಲ. ಕತ್ಲೆ ಆಗಿತ್ತಾಗಲೇ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿಂದ ಈಗ ಮನೆಗೆ ಹೋಗೋಷ್ಟರಲ್ಲಿ ನನ್ನ ಮಗ ಆಗಲೇ ಚಿಕನ್ ಎಲ್ಲ ತಂದಿಟ್ಟಿದ್ದ. ಅದಕ್ಕೆ ಸ್ವಲ್ಪ ಮಸಾಲೆಗೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ರುಬ್ಕೊಳ್ಳೋಣ ಅಂತ. ಮತ್ತು ಕರೆಂಟ್ ಹೋಗ್ಬಿಟ್ರೆ ಮಳೆ ಮೋಡ ಜಾಸ್ತಿ, ಈಗ ಸಂಜೆ ಟೈಮಲ್ಲಿ ಫುಲ್ ಮಳೆ ಬರ್ತಾ ಇದೆ. ಹಾಗಾಗಿ ನೋಡಿರಿ ಈಗ ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ ಡ್ರೆಸ್ಸು, ಎಷ್ಟು ಡಾರ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರುಬ್ಕೊತಾ ಇದ್ದೀನಿ. ಒಂದು ಕಡೆ ಚಿಕನ್ ಎಲ್ಲ ಇಟ್ಟಿದ್ರು, ಅದೆಲ್ಲ ಕಟ್ ಮಾಡ್ಬೇಕು ನೀಟಾಗಿ, ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಇನ್ನೂ. ಸೊ ಇದೆಲ್ಲ ನಾನೇ ಮಾಡ್ಕೊತೀನಿ. ನಾನು ನಿತಿನ್ ಅಷ್ಟೇ, ಅರವಿಂದ್ ಮತ್ತು ಅವರಪ್ಪ ಏನೂ ಈ ಥರ ಮುಟ್ಟಲ್ಲ ನಾನ್ ವೆಜ್ ಏನೂ. ಸೊ ನಾನು ನಿತಿನ್ ಇಬ್ಬರು ಇದು ಮಾಡ್ಕೊತೀವಿ. ನಾನು ಮುಟ್ತಾ ಇರಲಿಲ್ಲ. ಸೊ ಆದರೆ ಈಗ ನಮ್ಮ ಮಗ ನಿತಿನೇ ಮಾಡ್ಕೊಡ್ಬೇಕಲ್ಲ, ಸೊ ಹಂಗಾಗಿ ನಾನು ಈ ನಡುವೆ ಏನಿಲ್ಲ ಆ ಥರ ನೀಟಾಗೆಲ್ಲ ತೊಗೊಂಡು ಅಡುಗೆ ಮಾಡೋದೆಲ್ಲ ಮಾಡ್ತೀನಿ. ಈಗ ಅದನ್ನು ನಮ್ಮ ಮನೇಲಿ ಹೆಂಗೆ ಅಂದರೆ ಫುಲ್ ತಮಾಷೆ ಏನೇ ಆಗಿರ್ಬೋದು. ನನ್ನ ತಮ್ಮ ಇಲ್ಲೇ ಪಕ್ಕದ ಮನೆಯೇ, ನಮ್ಮ ಅಮ್ಮವ್ರ ಮನೆ ಆಗಿರೋದ್ರಿಂದ ನನ್ನ ತಮ್ಮ, ನನ್ನ ತಮ್ಮನ ಹೆಂಡತಿ ಮತ್ತು ನಮ್ಮ ಮನೆಯವರು ಇವರೆಲ್ಲ ಫುಲ್ ಕಾಮಿಡಿ ಮಾಡ್ತಾ ಇರ್ತಾರೆ. ಈಗ ಕೇಕ್ ಕಟ್ ಮಾಡಬೇಕಾದ್ರೆ ನಾವೆಲ್ಲ ವಿಶ್ ಮಾಡಬೇಕಾ ನಿನಗೆ ಅಂತಂದೆಲ್ಲ ನನ್ನ ತಮ್ಮ ಹೇಳ್ತಾ ಇದ್ದ. ಹೌದೌದು, ಆ ಥರ ವಿಶ್ ಮಾಡಿದ್ರೇ ಕೇಕ್ ಕೊಡೋದು ಅಂತ ನಾನು ಹೇಳ್ತಾ ಇದ್ದೆ. ತುಂಬ ತಮಾಷೆ ನಿಜವಾಗ್ಲೂ. ಅದು ರಿಯಲಿ ನಾವು ಇಡೋಕ್ಕಾಗಲ್ಲ, ಯಾಕಂದರೆ ಅವ್ರು ತೆಲುಗು ಮಾತಾಡ್ತಾ ಇರ್ತಾರೆ ನನ್ನ ತಮ್ಮ ಅವರು. ಹಂಗಾಗಿ ನಾನು ರಿಯಲಾಗಿ ಯಾವುದೂ ಇಡ್ತಾ ಇಲ್ಲ ಮಾತಾಡೋದು. ಸೊ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಸೊ ಈಗ ನೋಡಿ ಲಾಸ್ಟ್ ಕ್ಲಿಪ್ಪು, ಈಗ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಇದು ವ್ಲಾಗ್ಗೆ ಅಂತ ತಗೊಂಡಿರೋದು ಡಿಲೀಟ್ ಆಗಿಬಿಟ್ಟಿದೆ, ಮಿಸ್ ಮಾಡ್ಕೊಂಡಿದ್ದೀನಿ. ಎಲ್ಲೋ ಕ್ಲಿಪ್ ಅದಿಲ್ಲ ನನ್ನ ಹತ್ರ, ಹಾಗಾಗಿ ಶಾರ್ಟ್ಗೆ ಅಂತ ತಗೊಂಡಿದ್ದೆ. ಇದೊಂದು ಸ್ವಲ್ಪ ಬ್ಲರ್ ಬರ್ತಾ ಇದೆ, ಒಂದು ಸ್ವಲ್ಪ ಆ್ಯಡ್ ಮಾಡೋಣ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನನ್ನ ಬರ್ಡೇ ವ್ಲಾಗು ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.